ಸತತ ಪರಿಶ್ರಮದ ಜೊತೆ ಸಾಧಿಸುವ ಛಲ ಇದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಸಾಧಿಸುವ ಛಲ ಹೊಂದಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋಕ್ಕೆ ಈ ಹುಡುಗನೇ ಅಕ್ಷರಶಃ ಸಾಕ್ಷಿ. ಸಾಧಿಸುವ ಛಲ ಇದ್ದರೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ಬಡಚಿ ಗ್ರಾಮದ ಯುವಕ ಹಂತ ಹಂತವಾಗಿ ಪ್ರೂವ್ ಮಾಡಿದ್ದಾನೆ. ನೀವು ನೋಡ್ತಿರೋ ಭವಿಷ್ಯದ ಈ ಸ್ಟಾರ್ ಬಡಚಿ ಗ್ರಾಮವನ್ನೇ ದೇಶಕ್ಕೆ ಪರಿಚಯಿಸಿದ ಕ್ರೀಡಾಪಟು ಹೆಸರು ಅಭಿನಂದನ್ ದೀಪಕ್ ಸೂರ್ಯವಂಶಿ ಅಂತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪುಟ್ಟ ಬಡಚಿ ಗ್ರಾಮದ ಬಡ ರೈತನ ಮಗನ ಸಾಧನೆ ನಿಜಕ್ಕೂ ಗ್ರೇಟ್. ಜೀವನದಲ್ಲಿ ಹಣ ಆಸ್ತಿ ಮಾಡೋದು ಸಾಧನೆ ಅಲ್ಲ, ಕ್ರೀಡಾಪಟುವಾಗಿ ಸತತ ಹಾಗೂ ಕಠಿಣ ಪರಿಶ್ರಮದಿಂದ ಕ್ರೀಡೆಗಳನ್ನು ಗೆದ್ದು ಬೀಗುವುದು ಸಹ ಒಂದು ರೀತಿಯ ದೊಡ್ಡ ಸಾಧನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ಕೇವಲ 17ನೇ ವಯಸ್ಸಿಗೆ ಹಳ್ಳಿಯಿಂದ ಡೆಲ್ಲಿವರೆಗೂ ಕಮಾಲ್ ಮಾಡಿರುವ ಯುವಕ ಅಭಿನಂದನ್ ದೀಪಕ್ ಸೂರ್ಯವಂಶಿಗೆ ಬಡ್ಚಿ ವಿಠ್ಠಲ್ ಮಂದಿರ ಸಭಾಂಗಣದಲ್ಲಿ ಗ್ರಾಮದ ಮುಖಂಡರಿಂದ ಅದ್ದೂರಿ ಸತ್ಕಾರ ಸಮಾರಂಭವನ್ನ ನೆರವೇರಿಸಲಾಯಿತು. ಪಾಟೀಲ್ ಹಿರಿಯರು ಸತ್ಕಾರ ಎಲ್ಲರೂ ಮಾತಾಡ್ಯಾರ. ಯಾಕೆಂದ್ರೆ ದೀಪಕ್ ಸೂರ್ಯವಂಶಿ ಅಭಿನಂದನ್ ನಾಟ್ ಕಿಂಗ್ ಮೇಕರ್ ರಾಜನ ದೊರೆಯದ ಮುಖತಿ ಎಂಬಂತ ಗುರುಗಳ ಮಾರ್ಗದರ್ಶನ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲ ಇಂಥ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ವಿಚಾರ ಚಪ್ಪಾಳೆ ನೀಡುವ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ವೇದಿಕೆ ಕುರಿತಂತ ಎಲ್ಲ ಸಹೋದರರು ನನಗನಿಸಿದ ಮಟ್ಟಿಗೆ ಅವರು ಇನ್ನೂ ಒಂದೇ ಜೈ ಜವಾನ್ ಮರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತ ಹೋರಾಡ್ಲಿ, ದೇಶ ಸಲುವಾಗಿ ಹೋರಾಡ್ಲಿ, ಅವ್ರು ಹೆಂಗ್ ಬದುಕ್ತಾರಂದ್ರ ದೇಶ ನನಗೆ ತರ ನೆರವೇರಿಸ್ತಾ ಇದ್ದಾರೆ. ಹೃದಯಪೂರ್ವಕ ನಿಮ್ಮ ಆಶೀರ್ವಾದ ಅವರಿಗೆ ಉಡುಗೊರೆ ಆಗಲಿ. ಇವತ್ತು ಒಬ್ಬ ಅಭಿನಂದನ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಜಯವಂತರಾವ್ ದೇಸಾಯಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಪ್ಪ ಸಾಹೇಬ್ ಅವತಾಡೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ ಮದಖನ್ನವರ್, ಗಿರೀಶ್ ಬುಟಾಳಿ, ರವಿ ಪಾಟೀಲ್, ಸದಾಶಿವ ಬುಟಾಳಿ ಕ್ರೀಡಾಪಟು ಅಭಿನಂದನ್ ದೀಪಕ್ ಸೂರ್ಯವಂಶಿಗೆ ಸತ್ಕಾರ ಸಮಾರಂಭ ನಿರ್ವಹಿಸಿ ಮಾತನಾಡಿದ್ರು. ಕ್ರೀಡಾಪಟು ಅಭಿನಂದನ್ ಅವರು 68ನೇ ನ್ಯಾಷನಲ್ ಸ್ಕೂಲ್ ಗೇಮ್ 2024-25ನೇ ಸಾಲಿನ ರಾಂಚಿ ಜಾರ್ಖಂಡ್ನಲ್ಲಿ ನಡೆದ ಅಂಡರ್ 18 ಸ್ಪರ್ಧೆಯಲ್ಲಿ 3000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದಲ್ಲಿ 2ನೇ ಸ್ಥಾನ ಹಾಗೂ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನ 6 ಕಿಲೋಮೀಟರ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ 59ನೇ ನ್ಯಾಷನಲ್ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನ 6 ಕಿಲೋಮೀಟರ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದು ಬಡಚಿ ಗ್ರಾಮದ ಹಿರಿಮೆ ಹೆಚ್ಚಿಸಿದ್ದಾನೆ. ಅಭಿನಂದನ್ ದೀಪಕ್ ಸೂರ್ಯವಂಶಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ಗೆದ್ದು ದೇಶದ ಕೀರ್ತಿ ಪತಾಕೆ ಹಾರಿಸಲಿ ಅಂತ ಗಣ್ಯರು ಶುಭವನ್ನ ಹಾರೈಸಿದ್ರು. ನೀವು ಯಾವ ಬೇಕಾದ ಕೆಲಸ ಮಾಡ್ರಿ, ನಾವು ಯಾವುದೋ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡಿದ್ರೆ ಮಾತ್ರ ಆ ಒಂದು ಗುರಿ ಮುಟ್ಲಕ್ಕ ಇದು ಮುಟ್ಲಕ್ಕ ಸಾಧ್ಯ ಆಗುತ್ತೆ. ಅವರೇ ಅದನ್ನ ಅಲ್ಲೇ ಸ್ವಲ್ಪ ಏನಾದ್ರು ಮಾಡಿಸಿದ್ರೆ ಮಾತ್ರ ಅದನ್ನ ಹೋಗಿ ನಾವು ಏನಾದ್ರು ಮಾಡಿದ್ರೆ ಅದನ್ನ ಗುರಿ ಮುಟ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಈಗ ಅವರು ನಮ್ಮ ಕುಮಾರ್ ಅವ್ರು ಹೇಳಿದ್ರು, ಒಬ್ರು ಗುರುಗಳು ಅದಕ್ಕೆ ಹಿಂದೆ ಇರ್ಬೇಕಂತ. ಯಾಕಂದ್ರೆ ಅದ್ರ ಕೋಚನು ಅಷ್ಟ ಇದನ್ನ ಇರ್ತೈತಿ ಮತ್ತು ಅದಕ್ಕೆ ಕೋಚಕ್ಕೆ ಅವ್ರು ಕೊಡೋರು ಮತ್ತು ಅದ್ರ ಮುಂದೆ ಅದರ ಕೋಚ್ ಕೊಟ್ಟಾಗ ಅವ್ರ ಹುಡುಗರು ಹಂಗೆ ತಯಾರಾಗಬೇಕಾಗತ್ತೆ. ಇವತ್ತು ಏನೋ ಒಂದು ಕೀರ್ತಿ ಬರ್ಬೇಕಾದ್ರೆ ಮತ್ತು ಇಂಥ ಒಂದು ಬಡ್ಚಿ ಗ್ರಾಮದ ಹೆಸರು, ಯಾಕಂದ್ರೆ ಅವ್ರ ಬಹುಶಃ ಇದ ಒಂದು 240 ಇತರ ಸ್ಪರ್ಧೆಗಳೊಳಗ ಒಂದು ನಂಬರ್ 1, ನಂಬರ್ 2, ನಂಬರ್ 3 ಸ್ಥಾನ ತಗೊಂಡ್ರು. ನನಗನ್ಸಿದ ಬಹುಶಃ ಇಷ್ಟೊಂದು ಸಣ್ಣ ವಯಸ್ಸೊಳಗೆ ಒಂದು ಬಡ್ಚಿ ಹೆಸರು ನನಗನ್ಸಿದ ಬಹುಶಃ ಯಾಕಂದ್ರೆ ಹೇಳ್ತಾರಂದ್ರ ಇಡೀ ದೇಶದೊಳಗೆ ಅವ್ರನ್ನ ನೀವು ಬಡ್ಚಿ ಗ್ರಾಮದ ಅಭಿನಂದನ್ ದೀಪಕ್ ಸೂರ್ಯವಂಶಿ ಅಂತ ಹೇಳಿ ನೀವು ಬಡ್ಚಿ ಹೆಸರ ಇಡೀ ದೇಶದೊಳಗೆ ಕೊಂಡಾಡ್ಬೋದು. ಯಾಕಂದ್ರೆ ಇದೊಂದು ಸಣ್ಣ ವಿಷಯ ಅದು. ಇವತ್ತು ಯಾರು ನೋಡಿರ್ಬೋದು ನೀವು, ದೊಡ್ಡ ಯಾವುದೋ ಒಂದು ಸ್ಪರ್ಧಾತ್ಮಕದೊಳಗೆ ಅವ್ರ ಹೆಸರು ಬಂದ್ರೆ ಇಡೀ ದೇಶದೊಳಗಡೆ ಅವ್ರನ್ನ ಒಂದು ಇದನ್ನ ಮಾಡ್ತಾರೆ ಅಂತ ಒಂದು ನಿಮ್ಮಲ್ಲಿ ಬಡ್ಚಿ ಗ್ರಾಮದೊಳಗ ಇವತ್ತು ಒಬ್ಬ ಅಭಿನಂದನೆ, ಯಾಕಂದ್ರೆ ಅದೇ ಸಣ್ಣ ವಯಸ್ಸು, ಬರೀ ಇವನ 12ನೇ ಕ್ಲಾಸ್ ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ತಾರಂದ್ರೆ ಇವತ್ತು ಅವರ ಹೆಸರ ಮಟ್ಟಕ್ಕೆ ಮತ್ತು ಇವತ್ತು ಅವರ ಗುರುಗಳಲ್ಲಿ ಅವರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಸಾಧನೆಗಳ ಸುರಿಮಳೆಗೈಯುತ್ತಿರುವ ಅಭಿನಂದನ್ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ PUC ವಿಜ್ಞಾನ ವ್ಯಾಸಂಗ ಮಾಡುವುದರ ಜೊತೆಗೆ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಹವ್ಯಾಸ ಇಟ್ಟುಕೊಂಡು ಸತತ 2 ವರ್ಷಗಳಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದಾನೆ. ಅಭಿನಂದನ್ ಅವರ ತಂದೆ ಹೆಸರು ದೀಪಕ್ ಬಾಪು ಸೂರ್ಯವಂಶಿ, ತಾಯಿ ಯೋಗಿತಾ ಸೂರ್ಯವಂಶಿ. ಇವರಿಗೆ 2 ಗಂಡು 2 ಹೆಣ್ಣು ಮಕ್ಕಳು. 2 ಗಂಡು ಮಕ್ಕಳ ಪೈಕಿ ಅಭಿನಂದನ್ ಮೊದಲನೇ ಮಗ. ಸೇನೆಗೆ ಸೇರ್ಪಡೆ ಆಗಬೇಕೆನ್ನುವ ಹಂಬಲ ಅಭಿನಂದನ್ ಅವರದ್ದಾಗಿತ್ತು. ಆ ಆಸೆಯ ಜೊತೆ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕೆನ್ನುವ ಹಠ ಕೂಡ ಅಭಿನಂದನ್ದಾಗಿತ್ತು. ಬಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಕ್ರೀಡೆಯಲ್ಲಿ ಹೊಸ ಭಾಷೆ ಬರೆಯುವಲ್ಲಿ ಕಠಿಣ ಪರಿಶ್ರಮ ಪಡ್ತಿದ್ದಾನೆ ಅಭಿನಂದನ್.
ಇನ್ನು ಅಭಿನಂದನ್ ಸಾಧನೆ ಹಿಂದೆ ಕೋಚ್ಗಳ ಪಾತ್ರವೂ ಇದೆ. ಮಹಾರಾಷ್ಟ್ರ ಮೂಲದ ರವಿ ಕೊಂಡ್ಕೇರಿ ಹಾಗೂ ಕಟಕೆ ಎಂಬ ತರಬೇತುದಾರರು ಈ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ. 2 ವರ್ಷದಿಂದ ತರಬೇತಿ ನೀಡ್ತಾ ಇದ್ದು, ಪರಿಣಾಮ ದೇಶ ಮಾತ್ರವಲ್ಲದೆ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ ಸೇರಿ ಇತರೆ ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿ ನಡೆದ ಮ್ಯಾರಥಾನ್ ಹಾಗೂ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ पदकಗಳನ್ನು ಪಡೆಯುವ ಮೂಲಕ ಕ್ರೀಡೆಯಲ್ಲಿ ಸೈ ಎನಿಸಿಕೊಂಡಿದ್ದಾನೆ ಅಭಿನಂದನ್. आला तेव्हा त्याचं वय होतं 14 ते 14.5 वर्षाचा होता अभिनंदन. त्यानंतर त्यानं जेव्हा प्रॅक्टिस केलं तेव्हा तो साधारणच मुलगा होता, असं लहान मुलासारखं खेळायचं, लहान पोरातनी आपली उड्या मारायचं असंच करत होता. पण त्याचं जे रनिंगचं कौशल्य मी पाहून त्याला माझ्या ग्रुपमध्ये त्याला जॉईन करायला लावलं. त्यानंतर त्यानं हळूहळू चांगली प्रगती करत काही वेळा तो स्टेटमधून बाहेर पडला, काही वेळा तो जिल्ह्यामधून बाहेर पडला. पण त्यानं शेवटचे जे 6 महिना त्याने एवढं कष्ट घेतले त्यासारखं पोरगा आतापर्यंत सांगलीत कोण तयार झालं नाही. आणि त्यांना महाराष्ट्रातही रेकॉर्ड केली की बाबा 16 वर्षाचा असताना 30-35 पळणे 10 किलोमीटर हे त्यानं महाराष्ट्राच्या इतिहासाचं रेकॉर्ड केलं आहे. आजपर्यंत त्याच्या वयात असताना किंवा त्याच्या वयाचा असताना आजपर्यंत कोणताही प्लेयर महाराष्ट्रात पळलेला नाही. तो त्यानं विक्रम आपल्या स्वतःच्या नावावर केलेला आहे. आणि पुढच्या वेळी हा नक्की 100% एशियन खेळणार हा, आणि पुढच्या वेळेला एशियन खेळवणार. आणि त्यानंतर ह्यो रेल्वेत लागल, कुठं UPSC करल, MPSC करल, ते त्याच्या आता घरच्यांनी ठरवायचं आहे. मेडल नॅशनलला म्हणजे आता ह्या वर्षातली त्याची जवळजवळ 7 मेडल झालीत, 4 स्टेट मेडल झालेत आणि 3 नॅशनल मेडल झालेत. ಈ ರೀತಿ ಹಂತ ಹಂತವಾಗಿ ಸಾಧನೆ ಮಾಡ್ತಿರುವ ಅಭಿನಂದನ್ ಸಾಧನೆ ಕಂಡು ಊರೇ ಖುಷಿ ಪಡ್ತಾ ಇದೆ. ಇನ್ನು ಅಭಿನಂದನ್ ಸಾಧನೆಗೆ ತಂದೆ ತಾಯಿಯ ಆನಂದದ ಬಾಷ್ಪ ಒಂದೆಡೆಯಾದರೆ, ಮತ್ತೊಂದೆಡೆ ಸ್ಥಳೀಯ ರಾಜಕಾರಣಿಗಳ ಹಾಗೂ ಜನಪ್ರತಿನಿಧಿಗಳು ಶಾಬಾಷ್ ಅಂತ ಶುಭ ಕೋರಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಈ ರೀತಿ ಸಾಧನೆಗೈದ ಮಗ ಅಭಿನಂದನ್ ಬಗ್ಗೆ ಏನು ಹೇಳ್ತೀರಾ ಅಂದರೆ, ಅವರ ತಂದೆ ದೀಪಕ್ ಬಾಪು ಸೂರ್ಯವಂಶಿ, ತಾಯಿ ಯೋಗಿತಾ ಸಾರ್ಥಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗನ ಸಾಧನೆಗೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ, ಮುಂದೆಯೂ ಮಾಡುತ್ತೇವೆ. ಈ ರೀತಿ ಕ್ರೀಡಾ ಪ್ರಶಸ್ತಿ ಪಡಿತಾ ಇರೋದು ನಿಜಕ್ಕೂ ಹೆಮ್ಮೆ ಅಂತ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಸತ್ಕಾರ ಸಮಾರಂಭ ಅತಿ ವಿಜೃಂಭಣೆಯಿಂದ ಆಯ್ತು ಸರ. ಏಕದಮ್ ನಮಗೆ ಖುಷಿ ತಂದತ್ತಿದೆ. ಏನು ಈಗ ಸತ್ಕಾರ ಸಮಾರಂಭ ನೆರವೇರ್ತಿರಲ್ಲ, ಇದು ಅಗದಿ ನಮ್ಮ ಮನಸ್ಸಿಗೆ ನಮಗೆಲ್ಲ ಆನಂದ ಆಗೈತಿ. ಮತ್ತು ಇದಕ್ಕಿಂತ ಮೊದಲು ಏನು ಹೇಳೋದಂದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ನಮ್ಮ ಅಥಣಿ ತಾಲೂಕದೊಳಗೆ ಬಡ್ಚಿ ಗ್ರಾಮದ ಹೆಸರು ನಮ್ಮ ಭಾರತ ದೇಶದಾಗ ಬಂದೈತೆ ಅಂದ್ರೆ ನಮಗೆ ಅತಿ ಭಾಳ ಆನಂದ ಮತ್ತು ಭಾಳ ಹೆಮ್ಮೆ, ಮನಸ್ಸಿಗೆ ಭಾಳ ಸಮಾಧಾನ ಆಗೈತೆ ಸರ್. ನಮಗೆ ಸಾಧನೆ ಮಗ ಏನು ಜಿದ್ದು ಹಿಡಿದ ಕಿಶನ್ ಸಾಧನೆ ಮಾಡಿದಾನೆ ರೀ, ಅದು ನಮಗೆ ಹೆಮ್ಮೆ ಐತಿ. ಅದಕ್ಕೆ ನಾ ಬ್ಯಾಡಪ್ಪ ಹಿಂಗೆ ಅಂದರೂ ಸೋದಕ್ಕೆ ಅವ್ನು ಮಾಡಿ ತೋರಿಸಿದಾನೆ ಸರ್ ಹೆಮ್ಮೆಯಿಂದ. ಅವನ ಇನ್ನೂ ಪ್ರೋತ್ಸಾಹ ಕೊಡ್ತಾನೆ ರೀ. ಅವ್ನು ಏನೋ ಮಾಡ್ರು ಅದಕ್ಕೆ ನಾ ಏನೋ ಇದು ಬಂದರೂ ಅದಕ್ಕೆ ನಾವು ಜರ ಕುಡಾಕ ಮಾಡೋಕೆ ಏನೈತಿ, ಏನೋ ಅಡಚಣೆ ಬಂದರೂ ಅದನ್ನು ಸಾಲ್ವ್ ಮಾಡ್ತೀನಿ ಸರ್. ಏನೋ ಬಂದರೂ ಅದನ್ನು ನಿಗಿಸ್ಕೊಂಡು ಹೋಗ್ತೀನಿ ಸರ್. ಈಗೇನು ನೋಡ್ರಿ, ಭಾರತ ದೇಶದೊಳಗೆ ಮತ್ತು ಈಗ ಹೆಸರು ತಂದಾನಂದ್ರೆ ಇದು ಎಲ್ಲರಿಗೂ ಖುಷಿ ಪಡುವಂಥ ವಿಷಯ ಐತ್ರಿ. ಮತ್ತು ಈಗ ನಾ ಮತ್ತೊಂದು ಹೇಳಕ್ಕೆ ಪಡ್ತೀನಿ, ಈಗ ನಾ ಆ್ಯಕ್ಚುಲಿ ನಾ ಒಬ್ಬ ಇರೋದ್ರಿಂದ ರೀ ಇವತ್ತಿನ ಕಾರ್ಯಕ್ರಮ ನನಗೆಲ್ಲರಿಗೂ ಹೇಳಕ್ಕೆ ನನಗೆ ಸಾಧ್ಯ ಆಗಿಲ್ಲ ರೀ. ಯಾಕಾಗಿಲ್ಲ ಇದು ಈಗ ನೋಡಿರಿ, ನಾ ಒಬ್ಬ ಇರೋದ್ರಿಂದ, ನಾ ಒಬ್ಬ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನನಗೆ ಭಾಳ ಇದಾಗೈತಿ. ಆದ್ರೆ ನನಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ, ನಾ ಕೆಲವೊಂದು ಪಾಪ ಅರ್ಧಕ್ಕಿಂತ ಹೆಚ್ಚು ನಾನು ಮಂದಿ ಹೇಳಿಲ್ಲ ರೀ. ಆದರೆ ಹೇಳಲ್ದು ಸುದಕ್ಕೆ ಒಂದು ಏನೋ ನಮ್ಮ ಭಾರತ ದೇಶದೊಳಗೆ ಹುಡುಗ ಒಂದು ಹೆಸರು ತಂದಾನಂತ ಹೇಳಿ ಕಿಶಿಂದ ಎಲ್ಲರೂ ಪಾಪ ಇಚ್ಛೆಯಿಂದ ಬಂದಾರಲ್ಲ, ನನಗೆ ಅದು ಭಾಳ ಖುಷಿ ಆಗೈತೆ ರೀ. अभिनंदन हा माझा मुलगा आहे. त्यानं असं कार्य केलं की मला त्याच्या व्यतिरिक्त मला अभिमान वाटतो त्याचा. माझ्या मुलग्यानं असं केलं, परत मला असं वाटतंय तो अजून पुढे जावावा आणि मला आणि जरा त्याचं हे वाटावं, हे वाटते माझ्या मुलाबद्दल मला. सत्कार मस्त छान झाला सर, व्यवस्थित झाला, हाऊस झाली आमची, मस्त वाटलं आम्हाला, एकदम छान झाला सत्कार. माझ्या मुलाला पण हे वाटलं ना, एवढं मी केलो, कष्टाचं मला फळ मिळालं, छान झालं ಕಾರ್ಯಕ್ರಮ. ಒಟ್ಟಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಡತನದ ಮಧ್ಯೆ ಕಷ್ಟಪಟ್ಟು ಕ್ರೀಡೆಯಲ್ಲಿ ವಿಜಯ ಪತಾಕೆ ಹಾರಿಸ್ತಾ ಇರೋ ಅಭಿನಂದನ್ ಇದೇ ರೀತಿ ಆಟ ಮುಂದುವರೆಸಿದ್ರೆ ಭವಿಷ್ಯದ ಸ್ಟಾರ್ ಕ್ರೀಡಾಪಟು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಭಿನಂದನ್ ಸಾಧನೆಯ ಹಾದಿ ಹೀಗೆ ಮುಂದುವರೆಯಲಿ. ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಹಾಗೂ ಇತರೆ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಶದ ಕೀರ್ತಿ ಪತಾಕೆ ಹಾರಿಸಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಇದೇ ಸಂದರ್ಭ ಬೀರಪ್ಪ ಪೂಜಾರಿ, ಬಸವರಾಜ್ ಬುಟಾಳಿ,
सिद्धू पाटील, विनायक देसाई, भरत लोणारे, PP मोरे, एकनाथ चव्हाण, नानासाहेब अवताडे, रामचंद्र अवताडे, ಕೋಚ್ ರವಿ ಕೊಂಡಿಕರ, ಸಂದೀಪ್ ಪಾಟೀಲ, ಮಲ್ಲಿಕಾರ್ಜುನ್ ನಂದಾನಿ, ಪುಂಡಲಿಕ ಪೂಜಾರಿ, ವಿಜಯ್ ಬಡಚಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸೂರ್ಯವಂಶಿ ಕುಟುಂಬಸ್ಥರಿಂದ ಸತ್ಕಾರ ಸಮಾರಂಭವನ್ನು ನೆರವೇರಿಸಿ ಅಭಿನಂದಿಸಲಾಯಿತು. सतीश कोळी, न्यूज फास्ट, चिकोडी. नाव अभिनंदन दीपक सरविशी. मी सांगली सिटीत राहतो. प्रॅक्टिस तिथंच करतो मी. परत मी नॅशनलला यावेळी 3 किलोमीटर सिल्वर मेडल केलं आणि 6 किलोमीटर क्रॉस कंट्रीला ब्रॉन्झ मेडल केलं. तर त्या नॅशनल मेडलमुळं माझा आमच्या बडची गावात सत्कार ठेवला होता. त्या सत्कारामध्ये जेवढे जण उपस्थित होते तालुक्याचे पूर्ण, त्यांचं मी आभार मानतो की त्यांनी माझा सत्कार केला, ते इथं उपस्थित राहिले. व माझं पुढं टार्गेट आहे की आता मी एशियनला मेडल करायचं, इंडियाला मेडल आणून द्यायचं ते स्वप्न आहे. चांगला जॉब लावून घ्यायचं आहे स्वप्न आहे फुल. आणि माझे कोच रविराज कोंडगिरी त्यांनी पण मला इथं मेडल लावण्यात, त्या माझं 50% आहे, त्यांचं 50% पूर्ण म्हणजे त्यांनी सपोर्ट केला आहे फुल मला. त्यांच्यामुळे मेडल त्यांनी लागले मला आणि अशा तऱ्हेने माझा तिथं सत्कार झाला. त्यांचं पण मी मला आभार मानतो सगळ्यांचं, माझे फ्रेंड्स सर्कल या सगळ्यांचा आभार मानतो. आणि एकच आता स्वप्न आहे की माझं एशियनला मेडल करायचं आणि चांगला जॉब लावून घ्यायचं एवढं.